ಮಾತಾಡ್ಬೇಕಿರಮ್ಮ, ಇಲ್ಲಾಂದ್ರೆ ಏಟಿಗೆ ತಿಂತೀಯ ನನ್ನ ಕೈಗ. ಬಾವಾ ನಾನು ಹೇಳ್ತೀನಿ ಬಾವಾ. ಇವಳ ಸುನೀತಾ ಸ್ಕೂಲ್ಗೆ ಹೋಗ್ತಾ ಇದ್ದು 7ನೇ ಕ್ಲಾಸ್ ಗಂಟೆ ಜೊತೆಗೆ. ಅವನು ನಮ್ಮೂರು ಹುಡುಗನೆ, ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ರಂತೆ. ಈ ನಡುವೆ ನಮಗೆ ತಿಳಿತು. ನಾವು ಅವತ್ತೇ ಹೇಳಿದ್ರಿ ಮನೆ ಗೃಹ ಪ್ರವೇಶಕ್ಕೆ ಬಂದಲ್ಲ ಅವತ್ತು. ಬೇಡಮ್ಮ ರುದ್ರನ್ ಕೊಡಬೇಕು ಅಂತ ನಾವು ಅವತ್ತು ನಿಂಗೆ ಅನ್ಕೊಂಡಿದ್ದೀರಿ, ನಿನಗೆಲ್ಲ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು ನಾವು ಬಂದೋಬಸ್ತು ಮಾಡಿದ್ರೆ ಸರಿಯಪ್ಪ ಆಯಿತು ಇನ್ಮೇಕ ಮಾತಾಡಲ್ಲ, ನಾನು ರುದ್ರನ್ನೇ ಮದುವೆ ಆಗ್ತೀನಿ ಅಂತಂದ್ಲ. ಹಾಂ ಅದಕ್ಕೆ ಅಲ್ಲಿ ಬಂದು ಅವನ ಜೊತೆಗೆ ಏನಕ್ಕೆ ಮಾತಾಡಿದ್ದು? ಹಾಂ ಅವ್ನ ಮನ್ಸಾಗ ಇಲ್ದಿದ್ದೆಲ್ಲ ಆಸೆಗಳೇನು ಕುಟ್ಸಿದ್ದು ಕಿಸಿತಾ ಇದ್ದು ಅವ್ನು ನೋಡ್ಬಿಟ್ಟು ಇದೇನೆ ಹೆಣ್ಮಕ್ಳಿಗೆ ಹಣೆ ಕಳ್ಸಿರೋದು ನೀವು ಇರಮ್ಮ. ನಿಮ್ಗೇನೋ ಅನುಮಾನ ಬರ್ತದೇನೋ ಅಂತ ಹಂಗೇನೋ ಮಾಡಿದ್ೋ ಏನೋ ಬಾವ, ನಮ್ಗೇನು ತಿಳಿದು ಬಾವ. ಒಂದು 3-4 ದಿವಸ ಆಗೋಯ್ತು ಬಾವ ಹೊರಟೋಗಿ. ಎಲ್ಲವರೇ ಏನು ಅನ್ನೋದು ಕೂಡ ತಿಳಿದು ನಾವು ಯಾರನ್ನೂ ಕೇಳೋಕ್ಕೂ ಹೋಗಿಲ್ಲ. ಒಬ್ಬೊಬ್ರು ಹೇಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಗ್ರಿ, ಪೊಲೀಸರು ಎಲ್ಲಿದ್ರು ಕರ್ಕೊಂಬರ್ತಾರೆ ಅಂದ್ರೆ. ನಾವು ಪೊಲೀಸ್ ಸ್ಟೇಷನ್ ಎಲ್ಲದೆ ಅಂತ ನೋಡೂ ಇಲ್ಲ, ಆ ಪೊಲೀಸ್ ಸ್ಟೇಷನ್ ಮೆಟ್ಲು ಎಕ್ಕೂ ಇಲ್ಲ ಬಾವ. ಅದಕ್ಕೆ ನಾವು ಕರೆದಿರಾಗೋದ್ರೆ. ಅವಳು ಹೋದಾಗಿ ಏನು ಮಾಡ್ತಾಯಿದ್ರಿ ನೀವು? ಬಂದು ಒಂದು ಮಾತು ನಮ್ಕನೇ ಹೇಳ್ಬೇಕಾಗಿತ್ತಲ್ಲ. ಹಾಂ ನಿಮ್ಗೊಂದು ಮಾತು ಹೇಳಿದ್ರೆ ಅಣ್ಣ ಓಡೋಗಿರೋಣ ತಿರ್ಗಾ ಕರ್ಕೊಂಬಂದು ರುದ್ರನ್ ಕಟ್ಟಕ್ಕಾತೈತಾ? ಆತೈತಣ್ಣ ಅದನ್ನು ಕೆಟ್ಟ ಹೆಸ್ರಾ? ಓಡೋಗಿರೋಣ ಮದುವೆ ಆಗವನೇ ಅವ್ನು ರುದ್ರನು ಅಂತ ನಮ್ಮಿಂದ ಅವನ ಹೆಸ್ರು ಹಾಳಾಗಬೇಕಾ? ಅದಕ್ಕೆ ನಾವು ಹೋದ್ರೆ ಹೋಗ್ಕೊಳ್ಳಿ ಅಂತ ಬಿಟ್ಬಿಟ್ರಣ್ಣ. ಅಲ್ಲಮ್ಮ, ಮಗಳಿಗೆ ಏನು ಬುದ್ಧಿ ಕಲಿಸಿದ್ಯಮ್ಮ ಈರಮ್ಮ? ಹಾಂ ಏನು ಬುದ್ಧಿ ಕಲಿಸಿದ್ಯಾ? ಅಣ್ಣ ಸಾವಿತ್ರಿ ಕಲಿಸಿದ ಬುದ್ಧಿನ ಇವಳಿಗೂ ಕಲಿಸಿದ್ನಿ. ಇವಳ ಜೊತೆಗೆ ಸೇರಿ ಕೆಟ್ಟೋದ್ಲಣ್ಣ. ನಾನು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾಯಿದ್ನಣ್ಣ ಕೆಲ್ಸಕ್ಕೆ. ಏನೋ ಮಗು ಮನೆಗಿನ ಕೆಲಸ ಎಲ್ಲ ಮಾಡ್ಕೊಂತಾವಳೆ ಅಂತ ಇದ್ದೋದ್ನೆ. ಇವಳು ಹಿಂಗೆ ಮಾಡ್ತಾಳೆ ಅಂತ ನನಗೆ ತಿಳಿದಣ್ಣ. ನನಗೆ ತಿಳಿದು ಎಂಥ ಕೆಲಸ ಮಾಡಿಬಿಟ್ಲು ನೋಡ್ತೇನಣ್ಣ. ಒಂದೇ ಒಂದು ಮಾತು ಯಾರನ್ನ ಊರ ಕಡೆಗೆ ಬರೋರ್ನ ನಮ್ಮ ಅಣ್ಣನಂಗೆ ಬಾ ಅಂತ ಹೇಳಿದ್ರೆ ನನಗೆ ಒಂದು ನಿಮಿಷದಾಗ ಇಲ್ಲಿ ಇರ್ತಾ ಇರಲಿಲ್ಲ. ಹಾಂ ನಿಮಿಷಗಳಾಗಿ ಇಲ್ಲಿ ಇರ್ತಾ ಇದ್ದೀನಿ ತಾನೆ, ಅವಳನ್ನ ದುಬಸ್ತಾಗ ತತ್ತಾ ಇದ್ದೀನಿ ತಾನೆ ನಾನು ನಮ್ಮ ಮನೆಗೆ ಕರ್ಕೊಂಡೋಗಿಕ್ಕೆ. ಒಂದು ಮಾತು ಹೇಳ್ಬೇಕಾಗಿತ್ತಲ್ಲ ನಂಗೆ. ಎಂಥ ಕೆಲಸ ಮಾಡ್ತೀಯ ನೋಡ್ತೀನಮ್ಮ ನೀನು? ನೋಡ್ದಾ ಅಲ್ಲಿ ಶಾನ್ ಹೋಗ್ರು ತಂಗಿ ಮಗಳು ಯಾರ ಜೊತೆಗೆ ಹೊರಟೋಗೋಳೆ ಅನ್ನೋದು. ಓದಳು ಬಿಡು ಬಾವ, ಓದೋಣ ಹೋಗಿ ಈಗ ಬಲವಂತವಾಗಿ ಕರ್ಕೊಂಬಂದ್ರು. ನಾಳೆ ಬೆಳಗ್ಗೆ ಏನೇನು ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕು? ಅದ್ರಾಗೂ ನಮ್ಮ ಹಳ್ಳಿಗೆ ಆಡ್ಕೊಂಡು ನನಗೆ ಜಾಸ್ತಿ. ಇವಾಗ ರುದ್ರನ್ಕೇನೋ ಬಲವಂತವಾಗಿ ಮದುವೆ ಮಾಡ್ತೀರಿ ಅನ್ಕೋ, ಊರಾಗಿನ ಜನ ಏನಂತಾರೆ? ಏನು ಅವೇನು ಪ್ಯಾಟಿಗ್ಲಾಗ ಕೋಟಿಗ್ಲಾಗ ಇದ್ದೀರಾ? ಇರೋದು ಹಳ್ಳಿಗ್ಲಾಗ 50-100 ಮನೆ ಇರೋ ಹಳ್ಳಿಗ್ಲಾಗ? ಹಾಂ ಸುಮ್ಮನೆ ಅವನ ಅವಮಾನ ಆಗ್ತದೆ. ನನಗಿರೋದು ಸಾವಿತ್ರಿ ಒಬ್ಬಳೇ ಮಗಳು, ಇವಳಿಲ್ಲ. ನಮ್ಮ ಪಾಲ್ಕೆ ಯಾವತ್ತೂ ಸತ್ತೋದ್ಲು. ಅವಳು ಸುದ್ದಿ ನಮ್ಗೆ ಯಾಕ? ಇಷ್ಟೆಲ್ಲ ಆದರೂ ನಿಮ್ಮ ಅಣ್ಣಕ್ಕೆ ಒಂದು ಮಾತು ಹೇಳಬೇಕು ಅಂತ ಅನಿಸಿಲ್ಲ ನಮ್ಮ ಈರಮ್ಮ? ಹಾಂ ಅನಿಸಿಲ್ಲ? ನೀನು ನೋಡಿದೆ ಹಂಗೆ ಮಾಡಿದೆ. ಹಾಂ ಗಂಡು ಜೊತೆಗೆ ಬಂದಿರೋ ನಾ ಮದುವೆ ಮಾಡ್ಕೊಂಬಂದೆ. ಬೇಡಮ್ಮ ನಮ್ಮ ಮಾತು ಕೇಳು ಅಂತಂದೆ. ಇಲ್ಲಣ್ಣ ಕಷ್ಟ ಆಗಲಿ ಸುಖ ಆಗಲಿ ಇಷ್ಟಪಟ್ಟು ಬಿಡ್ತೀನಿ, ನಾನು ಅವನ್ನೇ ಮದುವೆ ಆಗ್ತೀನಿ ಅಂತಂದೆ. ಇವತ್ತೇನಮ್ಮ ಅನ್ಭವಿಸ್ತಾ ಇದೆಯಾ ನೀನು? ಏನು ಅನ್ಭವಿಸ್ತಾ ಇದೆಯಾ? ಕೂಲಿ ಮಾಡಿ ಜೀವನ ಮಾಡಬೇಕು. ಏನೋ ಒಂದು ಮಗುಗೆ ದಾರಿ ಐತಲ್ಲ, ಇನ್ನೊಂದು ಮಗುಗೂ ಹಂಗೆ ಒಳ್ಳೆ ದಾರಿ ಮಾಡಿಬಿಡೋಣ ಅಂತ ನಾವು ಎಷ್ಟೋ ಆಸೆ ಇಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದರೆ ಏನಿದ್ದು ನಿಮ್ಮ ಕತಿಗಳು? ಕರೆಸ್ಬೇಕು ನಿನ್ನ ಮಗಳನ್ನ. ನಾನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕರೆಸ್ತೀನಿ. ಅದು ಎಂಥ ಸುರಸುಂದರ ಹಂಗನ ಮದುವೆ ಆಗೋಳ ನಿನ್ನ ಮಗಳು? ನನ್ನ ಮಗನ್ಕಿನ್ನ ಬೇಕಾಗಿತ್ತಾ ನಿನ್ನ ಮಗಳ್ಕ? ಹಾಂ ಆಗಿದ್ದಾಗೋಯ್ತು. ಇವಾಗ ಸುಮ್ಮನೆ ಅವ್ರಿಬ್ಬರ ಮೇಲೆ ಕೂಗಾಡಿದ್ರೆ ಏನು ಪ್ರಯೋಜನ? ಹಾಂ ಅವಳ ಹಣೆ ಬರ ಹಂಗಿತ್ತೇನೋ ಆಯಿತು. ಯಾಕೆ ಇವಾಗ ಅವ್ರಿಬ್ಬರ ಮೇಲೆ ಕೂತಿರ್ಲಿಕ್ಕೆ ಇರೋದು? ಅವರೇ ಕಳಿಸ್ತಂಗೆ ಮಾತಾಡ್ತಾ ಇದೆಯಾ? ಅಲ್ಲ ನಮ್ಕನ ಒಂದು ಮಾತು ತಿಳಿಸ್ಬೇಕಲ್ಲ. ಇಷ್ಟೆಲ್ಲ ಆಗುತ್ತೆ. ಹಾಂ ಒಂದು ಮಾತಾಡ ಇಂಥದಕ್ಕಿಂಥದ್ದು ಆಗದೆ ಹಿಂಗಾಗದೆ ಅಂತ ಒಂದು ಮಾತು ನಂಕನೇ ಹೇಳ್ದೀರ ಇಬ್ಬರು ಎಂಡ್ರು ಗಣ್ಣರು ಒಳಗೆ ಮನ್ಸಾಗ ಇಕ್ಕೊಂಡು ಗುಟ್ಟಿಗೆ ಇದ್ದೋಗ್ಬಿಟ್ರೆ ನಮ್ಗೇನು ತಿಳಿಬೇಕು? ನೀವೆಲ್ಲರೂ ಸರಿನಪ್ಪ, ಏನನ್ನು ಹೇಳ್ತಾ ಇದ್ದೀರಾ? ನನ್ನ ಮಗನು ಆಸೆ ಇಟ್ಕೊಂಡವನೆ ನಾನು ಸುನೀತಾನೇ ಮದುವೆ ಆಗೋದು ಅಂತ. ನನ್ನ ಮಗನಿಗೆ ಏನು ಉತ್ತರ ಕೊಡಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಮಾಡಬೇಕು ಏನು? ಎಷ್ಟು ಆಸೆ ಇಟ್ಕೊಂಡಿದ್ನೋ ನನ್ನ ಮಗನ ಎಲ್ಲರಿಗೂ ಹೇಳೋದು ನಾನು ಸುನೀತಾನ ಮದುವೆ ಆಗೋದು ಅಂತ. ಈಗ ಹೋಗಿದ ತಕ್ಷಣ ಓಡ್ ಬಂದು ಕೇಳ್ತಾನೆ, ಏನಮ್ಮ ಮದುವೆ ದಿನ ಗುರ್ತಾಕ್ಸ್ಕೊಂಬಂದ್ರ ಯಾವಾಗಂತಮ್ಮ ಮದುವೆ ಅಂತ. ನಾನು ಯಾವ ಮಕ್ಕ ಇಟ್ಕೊಂಡು ಅವನ ಮುಂದೆ ನಿಂತ್ಕೊಂಡು ಏನು ಹೇಳಿ ಅವನ್ಕ? ಏನು ಹೇಳು ಯಪ್ಪ, ನಿನ್ನ ಮದುವೆ ಆಗೋ ಹುಡುಗಿ ಯಾರಿಂದ ಹೊರಟೋಗೋಳೆ ಅಂತ ಹೇಳ? ಹಾಂ ಅದಕ್ಕೆ ಅದಕ್ಕೆ ಹೇಳಿದ್ದು ಸಡನ್ನಾಗಿ ಏನು ಹೇಳೋದು ಬೇಡ, ಮದುವೆ ಒಂದು 2 ದಿವಸ ಮುಂದಕ್ಕೆ ಹಾಕ್ರಿ ಶಿವನ್ಕಾಗಲಿ ಮದುವೆ ಅಂತ ನಾನು ಅದಕ್ಕೆ ಹೇಳಿದ್ದು. ಎಲ್ಲ ಹೇಳ್ತೀಯಮ್ಮ ನೀನು, ಎಲ್ಲ ಹೇಳ್ತೀಯ. ಸಾಕೋಕ್ಕಾಗಲ್ಲ ಅಣ್ಣ. ಮಕ್ಕಳುಗಳೇ ಬುದ್ಧಿ ಕಲ್ಸೋಕ್ಕಾಗಲ್ಲ. ನಿಮ್ಮ ಮನೆಗೆ ಇರಲಿ ಅಂತ ಕಲಿಸಿದ್ರೆ ನಾನೇ ಸಾಕಂತ ಇದ್ನಲ್ಲಮ್ಮ ನಿನ್ನ ಮಗಳನ್ನ ಬಂಗಾರಂಗೆ. ಇದೇನೇನಮ್ಮ ನಿನ್ನ ಮಗಳಿಗೆ ಬುದ್ಧಿ ಕಲಿಸಿರೋದು? ಹೋಗಿ ಕಲ್ದಿರಿರ್ತೀರಾ? ಆಗಿದ್ದಾಗೋಯ್ತು. ನಾನು ಆವಾಗ ಏನು ಹೇಳಿದ್ದೀನಿ ಅವ್ರಿಬ್ಬರ ಮೇಲೆ ರೇಗ್ ಬೇಡ ಕಲ್ದಿರಿರು ಅಂತ. ಮುಂದೆ ಆಗೋದು ನೋಡು. ಮುಂದೆ ಆಗೋದೇನು ನೋಡೋದು? ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಕೊಟ್ಟರೆ ಅವರೇ ಒದ್ದು ಹೇಳ್ಕೊಂಬರ್ತಾರೆ. ಎದ್ದೇಳು ಮೇಲ್ಕ ಎದ್ದೇಳು. ಅದು ಎಂತ ನನ್ನ ಮಗನ ಕಟ್ಕೊಂಡವಳೆ ನಾನು ನೋಡ್ತೀನಿ. ನನ್ನ ಮಗನ ಭಾಳ ಹಾಳು ಮಾಡಿಬಿಟ್ಲಲ್ಲಮ್ಮ ನಿನ್ನ ಮಗಳು. ಇರಮ್ಮ, ಯಾಕೆ ಎಂಟು ಗಣ್ಣವ್ರು ಇಬ್ಬರಿಗೂ ಹಿಂಗೆ ಕೂತಿದ್ದೀರಾ? ಮಾತಾಡ್ರಿ. ಏನು ಮಾತಾಡಲಿ? ಹೋಗೋಳು ಹೊರಟೋದ್ಲು. ನಮ್ಮ ಯಜಮಾನ್ ಹೇಳ್ದಂಗೆ ನಮ್ಗಿರೋದು ಒಬ್ಬಳೇ ಮಗಳು ಸಾವಿತ್ರಿ ಒಬ್ಬಳೇ.
ನಮ್ಗಿನ್ ಯಾರೂ ಇಲ್ಲ. ಸುನೀತಾ ಇದ್ರು ಒಂದೇ ಸತ್ರು ಒಂದೇ ನಮ್ಮ ಪಾಲ್ಕ. ಎದೆ ಮೇಲ್ಕ ನಡಿ, ನಂಗೆ ಏನು ಮಾಡ್ಬೇಕಂತ ಹೇಳಿದ್ರೆ ಮಾಡ್ತೀನಿ ನಡಿ. ಈರಮ್ಮ, ಸುಬ್ಬಪ್ಪ, ನಾನು ಪೊಲೀಸ್ ಸ್ಟೇಷನ್ ಕರೆಸ್ತೀನಿ. ಯಾರನ್ನ ಕಳಿಸ್ತೀನಿ ಮನೆ ಹತ್ರಕ್ಕ, ಅವ್ರ ಜೊತೆ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಬರ್ರಿ ನೀವು. ಆಯ್ತು ಅಣ್ಣ, ಸರಿ ಅಣ್ಣ, ಬರ್ತೀರಿ. ನಾವಂತೂ ಪೊಲೀಸ್ ಸ್ಟೇಷನ್ ಎಲ್ಲದೇ ಏನು ಕಂಪ್ಲೇಂಟ್ ಹೆಂಗೆ ಕೊಡಬೇಕು ಅದೆಲ್ಲ ನಮ್ಗೆ ತಿಳಿದು ನಾವು ಬರ್ತೀರಣ್ಣ. ಸರಿ, ಇಬ್ರು ಬರ್ರಿ. ಗೌರಿ, ಎದ್ದೇಳು ಮೇಲ್ಕ, ಎದ್ದೇಳು. ಎಲ್ಲೂ ಇಲ್ಲೇನೋ ಪ್ರಪಂಚದಾಗ ದಂಡಿಗೆ ಅವ್ರ ಹೆಣ್ಮಕ್ಳು. ನನ್ನ ಮಗನ ತತ್ತಿನ ಹೇಳು, ಇದ್ರ ಅಪ್ಪನಂತ ತತ್ತಿನ ಹೇಳು. ಯಾಕೆ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಹೋದ್ರೆ ಅವಳೇ ಓದ್ಲು. ಅಲ್ಲ, ಅವ್ನಿಗೆ ಏನು ಹೇಳ್ಬೇಕು ಅಂತಾನೆ ನಂಗೆ ದಿಕ್ಕೆ ತೋರಿಸ್ತಾ ಇಲ್ಲ. ಮಗು ಬಲೆ ಆಸೆ ಇಟ್ಕೊಂಡಿದ್ನ ಸುನೀತಾ ಮೇಲೆ. ಅವಳು ಬಂದಾಗ ಬಲೆ ಮಚ್ಕಾಗಿದ್ಲು ಅವನ ಜೊತೆಗ. ಮಾವ ಮಾವ ಅನ್ಕೊಂಡು ನಮ್ಸಿ ಮೋಸ ಮಾಡ್ಬಿಟ್ಲ ಅಂತ ನನ್ನ ಮಗನ್ಕ. ನಡಿ ನಡಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಡಿ. ಅಕ್ಕೋ ಬನ್ನ. ಅದೇ ನಾನು ನೋಡ್ತಾ ಇದ್ದೀನಿ, ಬ್ಯಾಗಕ್ಕೆಲ್ಲ ಇಕ್ಕಿದ್ದೀನಿ. ಒಂದಷ್ಟು ಬೇಳೆಕಾಳು, ಬೆಲ್ಲ, ಹಸಿಟ್ಟು, ಒಂದು 50 ರೂಪಾಯಿ ಕಾಸು ಎಲ್ಲ ಇಕ್ಕಿದ್ಯಾ? ಇಕ್ಕಿದ್ದೀನಿ ಅಕ್ಕೋ, ಎಲ್ಲ ಜಾಸ್ತಿನೇ ಇಕ್ಕಿದ್ದೀನಿ. ಎತ್ಕೊಂಡು ಹೊರಟೋಗ್ಲೆ. ಹ್ಞೂ, ಜಾಸ್ತಿನೇ ಇಕ್ಕು. ಮನೆ ಒಂದ್ಸರಿ ಕೊಟ್ಟಿದ್ದಲ್ಲ, 50 ರೂಪಾಯಿ ಸಾಲಲ್ಲ, 100 ರೂಪಾಯಿ ಬೇಕು ಅಂತ ಕೇಳಿದ್ ನಾನು. ನನ್ನ ಮಗನು ಕಂತ್ರಿ ನನ್ನ ಮಗನು. ಬನ್ನ ನನ್ನ ಮಗನ ಕೋಣ. ಬಲ್ ಕಿಲಾಡಿ ಇದ್ದಂಗೆ ಅವನು. ನಾವು ಹೇಳಿದ ಕೆಲಸ ಮಾಡ್ತಾ ಇರೋನು ಅವನು. ನಮ್ಗೆಲ್ಲ ಪಕ್ಕನೆ ಅಷ್ಟು ಕಾಸು ಬೇಕು, ಇಷ್ಟು ಕಾಸು ಬೇಕು ಅಂತ. ಇವತ್ತು ಹೋಗಿರ್ತಾರಲ್ಲೇನೆ. ಹೋಗಿರ್ತಾಳೆ ಅವಳಿಗೆ ಹೇಳಿರ್ತಾಳೆ ಇಲ್ಲ ಅಂತ ಅವಮಾನ ಮಾಡಿಸ್ಕೊಂಡು ಬಂದಿರ್ತಾರೆ. ನಮ್ಮನ್ನ ಎದುರು ಕಂಡ್ರೆ ನಾವು ಕಲ್ತಿರ್ತೀರಾ? ಏನು ಕಿತಾಪತಿ ಮಾಡಬೇಕೋ ಅದೇ ಮಾಡ್ತೀವಿ ನಾವು. ಅವ್ನು ಬಂದರೆ ಎಲ್ಲ ಕಟ್ಕೊಳ್ತು. ಇನ್ನೂ ಒಂದು 2 ದಿವಸ ಎತ್ತನ ಕರ್ಕೊಂಡು ಹೊರಟೋಗ್ಲಿ ಅಕ್ಕ. 2 ದಿವಸ ಎಲ್ಲನ ಜೊತೆ ಇಟ್ಕೊಂಡು ಮದುವೆ ಮಾಡ್ಕೊಂಡಿರೋ ತಪ್ಪ ಅಂತ ಬಿಟ್ಟು ಬಂದ್ಬಿಡ್ಲಿ. ಎಲ್ಲನ ನೋಡಿ ಒಳ್ಳೆ ಹುಡುಗಿನ ಮದುವೆ ಮಾಡ್ತೀನಿ ನನ್ನ ಮೊಮ್ಮಗನ್ಕ. ಹಂಗೆ ಮಾಡೋಣ ಬಿಡು. ಅಜ್ಜೆ, ದೊಡ್ಡಜ್ಜಿ ಚಿಕ್ಕಜ್ಜಿ ಏನು ಮಾಡ್ತಾ ಇದ್ದೀರಿ? ಲೇ ಬಾರ ಬಾ, ಲೇ ಹೋಗಿ ಅಂಬುಜೆ ಬ್ಯಾಗ್ ಎತ್ಕೊಂಡು ಹೋಗು. ಅವಳು ಚೆನ್ನಾಗಿ ನೋಡ್ಕೊತಾ ಇದೆಯೇನಾ ಸುನೀತಿನ? ಅದೇ ನೋಡ್ಕೊಂತೀರಾ? ನೋಡ್ಕೊತಾ ಇದ್ದೀನಿ. ಯಾಕ ಅಲ್ಲ ಒಯ್ಯೋದ್ಗೆ ಅದು ಮಾಡ್ಬಿಟ್ಟೆಯಾ? ನಾನೇ ಕೊಯ್ಲೆ, ನಾನೇನು ವೈದ್ಯರು ಕದ್ದಿರು. ಯಾವಾಗ ಮದುವೆ ಮಾಡ್ಕೊಂಡ್ರಲ್ಲ? ಹ್ಞೂ ಅಮ್ಮ, ನೀವೇ ಕೊಟ್ರಲ್ಲ ಅರ್ಶಿನ ಗೊಂಬೆಲ್ಲ ರೆಡಿ ಮಾಡಿ ಅದನ್ನೇ ಕಟ್ಟಿದ್ದೀನಿ. ಇವಾಗ ಎಲ್ಲಿದ್ದೀರಿ? ಅಲ್ಲೇ ಪಕ್ಕದೂರಾಗಿದ್ದೀರಿ. ಏನು ಅಜ್ಜಯ್, ಬಾಡಿಗೆ ಎಲ್ಲನೂ 80 ರೂಪಾಯಿ 100 ರೂಪಾಯಿ ಹೇಳ್ತಾವ್ರೆ. ಹೋಗು, ನನ್ನ ಬಾಡಿಗೆ ಏನು ಕೊಟ್ಟೋದ ಮನೆಕ? ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅವಳನ್ನ. ಅವಳೇನ್ಕ ಮನೆ ಕರ್ಕೊಂಡು ಹೋಗೋದು? ಮನೆ ಕರ್ಕೊಂಡು ಹೋಗೋದು ಬೇಡ, ಎಂಥದ್ದು ಬೇಡ. ಅಲ್ಲೇ ಬಿದ್ದಿರ್ಲಿ ಕದ್ದಿರಿಡವಳು ಒಂದು 2 ದಿವಸ. ಆಮೇಲೆ ಬಿಟ್ಬಿಟ್ಟತ್ತ ಬಂದ್ಬಿಡಿ. ಎಲ್ಲನ ಒಳ್ಳೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡಿದ್ರೆ ಆಯ್ತು. ಹಂಗಂತೀಯಾ? ಹ್ಞೂ, ಅವಳನ್ನ ಬಿಟ್ಬಿಟ್ರೆ ಅವ್ರ ಮನೆಗೆ ಮೇಲೆ ಕಲ್ದಿರ್ತಾರ ನನ್ನನ್ನ. ಅವ್ರ ಅಪ್ಪನ ಅವ್ರ ಅಮ್ಮಂತ ಏನು ತಿಳಿಯಲ್ಲ, ಅವ್ರಿಗೇನು ತಿಳಿಯಲ್ಲ. ಕಲ್ದಿರೋ 1 ತಿಂಗಳು 2 ತಿಂಗಳು ಜೊತೆಗಿದ್ಬಿಟ್ಟು ಮೆತ್ತಗ ಬಿಟ್ಬಿಟ್ಟು ಬಂದ್ಬಿಡು. ಆಮೇಲೆ ಮಾತಿದ್ರೆ ನಾನು ಮಾತಾಡ್ಕೊಂತೀನಿ. ಹ್ಞೂ ಸರಿ ಆಯಿತು. ನಮ್ಮ ಅಮ್ಮನ ಕೇಳ್ದೆ ನೀನು? ಆವತ್ತು ಹೇಳಿದ್ದಷ್ಟೇ, ನಾ ತಿರ್ಗಿ ಹೇಳಿಲ್ಲ. ಯಾರನ್ನ ಊರಲ್ಲಿ ಸಿಕ್ಕಿದ್ರೆ ನಿಮ್ಮ ಅಮ್ಮನ ಇಲ್ಲಿಗೆ ಬರೋಕೆ ಹೇಳ? ಹೇಳ್ತೀನಿರು, ಅಜ್ಜಿಗೆ ಹೋಗ್ತಾಳೆ ಅಂತ ಹೇಳ್ತೀನಿರು. ಯಾರನ್ನ ಸಿಕ್ಕಿದ್ರೆ ಹೇಳಿ ಕಳಿಸ್ತೀನಿ. ಈ ಕಡೆ ಸೊಪ್ಪು ತರಕಾರಿ ಆಮೇಲೆ ಅಷ್ಟು ಹಸಿ ಸೈಡ್ಲಕ್ಕ ಎಣ್ಣೆ ಎಲ್ಲ ಅಟ್ಟಿಕ್ಕಿದ್ದೀನಿ. 50 ರೂಪಾಯಿ ಕಾಸದೆ, ಈಗ ಎತ್ಕೊಂಡು ಹೋಗು. ಅಜ್ಜಯ್, ನಾನು ಎತ್ಕೊಂಡು ಹೋಗಲ್ಲ. ಏನಕ್ಕ ಇವೆಲ್ಲನೂ? ಮನೆ ಬಾಡಿಗೆ ನೋಡಿದ್ರೆ ಅವ್ರು 100 ರೂಪಾಯಿ ಕೇಳ್ತಾವ್ರೆ. 50 ರೂಪಾಯಿ ಎತ್ಕೊಂಡೋಗಿ ನಾನೇನು ಮಾಡಲಿ? ಇಷ್ಟಕ್ಕೆ ಮುಗ್ದೋಯ್ತೇನಾ? ಇಷ್ಟಕ್ಕೆ ಮುಗ್ದೋಯ್ತಾ? ತಿರ್ಗಾ ಬರ್ತೀಯಲ್ಲ, ಅವು ಕೊಡ್ತೀನಿ ಹೋಗು. ಇವಾಗ ಏನು ಖರ್ಚಿಕ್ಕ? ಹಂಗ ಸರಿ, ನಾನು ತಿರ್ಗಾ ಬರ್ತೀನಿ. ಬಾ ಹೋಗು ಎತ್ಕೊಂಡು ಹೋಗಿ ಅಂತೆ, ಕೊಡ್ತೀನಿ ನಾನೇ ಕಾಸು. ಸರಿ ಆಯಿತು. ಕುಡಿಕ ಬ್ಯಾಗು. ಯಾರೋ ನೋಡ್ಬಿಟ್ಟಾರು. ಸರಿ, ಹುಷಾರು ಅವಳು. ಒಯ್ಯೋದ್ಗೆಲ್ಲ ಮಾಡಬೇಡ, ಗದ್ರೋದೆಲ್ಲನೂ ಹುಷಾರಾಗಿ ನೋಡ್ಕೊ. ಆಯ್ತು ಬಿಡು. ಅಮ್ಮನ ಬರಕ್ಕೆ ಹೇಳು. ಸರಿ. ಹೆಂಗೋ ನಮ್ಮ ಕೆಲ್ಸಕ್ಕೆ ಸಹಾಯ ಮಾಡ್ತಾಳಮ್ಮ ನಮ್ಮ ಮೊಮ್ಮಗನ. ಮಾಡ್ದಿದ್ರೆ ಹೆಂಗೆ ಪಾಪ ನಿಧಿ ಸಿಕ್ತು ಅಂತ ಅಂದ್ಬಿಟ್ಟು ದರ್ಬಾರ್ ಮಾಡ್ತಾವಳೆ. ಅವಳನ್ನ ನೆಮ್ಮದಿಯಾಗಿರಕ್ಕೆ ಬಿಟ್ರೆ ಆತದ? ಇವಾಗ ನೋಡಕ್ಕ ಬರ್ತಾಳೆ, ಅದೆಷ್ಟು ಹೇಳ್ತಾಳೋ ಏನೋ. ನನ್ನ ಮಗನ ಮದುವೆ ತಪ್ಪಾಯ್ತು, ಅವನ ಯಾವನಿಂದನೇ ಓಡೋಗ್ಬಿಟ್ಲು ಅಂತ. ಇನ್ನು ಅದೆಷ್ಟು ಹೇಳ್ತಾಳೋ ಏನೋ. ಅವನ ಕಂಡ್ರೆ ಬಲೆ ಬೆಮೆ ಅವಳು ಚಿತ್ರಂಗಿಕ. ಬೆಮೆ ಇವಾಗ ಬೆಮೆ ಎಲ್ಲ ತೀರೋತದಿರು.